ಅಂತೂ ಮುದ್ದಿನ ಸೊಸೆ ಅಂತ ನಮ್ಮ ಅತ್ತೆ ಆ ಮಂಜಿನ ಓದ್ಕೊಂಡು ಮೆರ್ಸಿದ್ಕು ಸರಿಯಾಗಿ ಮಾಡುವಾಗವಳೆ ಇವತ್ತು. ನಮ್ಮ ಅತ್ತೆ ಬೇರೆ ಹೋಗೋದ್ರಿಂದ ಮತ್ತೆ ನಮ್ಮ ಮನೆಗೆ ಬರ್ಬೇಕಾಯ್ತು. ಈಗ ಎಷ್ಟು ಬೈಕಂತೈತಿ ನಮ್ಮ ಅತ್ತೆ ಮಂಜಿನ. ಹಾಳಾದವಳು ಮದುವೆ ಮಾಡ್ಕೊಂಬಂದು ತಪ್ಪು ಮಾಡಿದೆ, ಹಂಗೆ ಹಿಂಗೆ ನಮ್ಮ ಸುಂದ್ರ ಮದುವೆ ಮಾಡಿದ್ರೆ ಒಳ್ಳೇದಾಗದು. ಮದುವೆ ಮಾಡಿ ತಪ್ಪು ಮಾಡ್ಬಿಟ್ಟೆ, ಅವ್ರಿಗೆ ಆಸ್ತಿ ಬೇಕು, ಹಂಗೆ ಹಿಂಗೆ ಆಸ್ತಿಗೋಸ್ಕರ ಮದುವೆ ಆಗ್ಯಾಳೆ ಅಂತಾನ ಬೈಕ ಕುಕ್ಕಣೈತಿ ಮನೆಯಾಗೆ. ಅದಕ್ಕೆ ಮತ್ತೀಗ ಕಾಲ ಹಿಂಗೆ ಇರಲ್ಲ ಅಂತ ಹೇಳೋದು. ನಮ್ಮೂರು ನಿಂಗಕ್ಕನ ಮಗ ಮಹದೇಶ ಮದುವೆ ಆಗಿರೋ ನೆಂಟ್ರ ಮನೆ ಇಲ್ಲೇ ಐತಲ್ವಾ, ನೋಡೋಣ ಅವ ಅಕ್ಕರ್ನ ಹೋಗಿ ಮಾತಾಡ್ಸ್ಕೊ ಬರೋಣ. ಹೋಗೇ ಇಲ್ಲ, ಹೋಗಿ ಮಾತಾಡ್ಸ ನೋಡೋಣ ಏನು ಹೇಳ್ತಾರೆ ಅಂತ. ಈ ಅಪ್ಪ ಎಲ್ಗೋತೋ ಬರಲೇ ಇಲ್ಲ, ಹೋಗತ್ತ. ಒಟ್ಟತಿಗೆ ಬರುತ್ತಾ ಏನೋ. ಅಕ್ಕ ಅಕ್ಕ, ಯಾರಮ್ಮ ನೀನು? ನಿನ್ನ ಹೆಸರೇನು? ನನ್ನ ಹೆಸರು ಶ್ರೀದೇವಿ ಅಂತ. ನಂದನು ರಾಮನಹಳ್ಳಿ, ಅದೇ ನಿಮ್ಮ ಮಗಳು ಕೊಟ್ಟಿದ್ದೀರಲ್ಲ ಪುಷ್ಪನ, ಅದೇ ಊರು. ಮಾದೇಶ ಬಂದಿದ್ನಲ್ಲ ಅವಾಗ ನಮ್ಮ ಅಂತಕ್ಕೆ ಬಂದಿದ್ದ, ಅವನೇ ಹೇಳ್ದ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಊಟ ಆಯ್ತಾ ಅಕ್ಕ? ಹ್ಞೂನಮ್ಮ, ನಂದು ಊಟ ಆಯ್ತು, ನಮ್ಮ ಮನೆಯವ್ರದ್ದು ಇನ್ನೂ ಊಟ ಆಗಿರಲಿಲ್ಲ, ಅದಕ್ಕೆ ಎಲ್ಗೋ ಹೋತಾಯಪ್ಪ ಬರಲಿಲ್ಲ ಅಂತ ನೋಡ್ತಾ ಇದ್ದೆ. ಬಾರಮ್ಮ ಅವಳಿಕೆ ಬಾ. ಕುಕ್ಕಳಮ್ಮ ಶ್ರೀದೇವಿ ಕುಕ್ಕ. ಮತ್ತೆ ಏನ್ ಸಮಾಚಾರ? ನಿಂದು ಅದೇ ಊರಾ? ಯಾರ ಮಗಳು ನೀನಲ್ಲಿ? ನನಗೆ ಸರಿಯಾಗಿ ಗೊತ್ತಿಲ್ಲ, ಯಾಕಂದ್ರೆ ನಾನು ನೋಡಿಲ್ಲ. ಈ ಊರಿಗೆ ಬಂದು 1 ತಿಂಗಳು ಆಯ್ತು ಅಷ್ಟೇನೆ. ಹೌದಾ, ನಿಮ್ಮ ತವ್ರ ಮನೆ ಇದೇನಾ? ಅದಕ್ಕೆ ಇಲ್ಲಿಗೆ ಬಂದ್ರ ನೀವು? ನನಗೆ ಗೊತ್ತಿರಲಿಲ್ಲ, ನಮ್ಮ ಅತ್ತೆ ಏನೋ ಹಂಗಂತ ಇತ್ತು. ಹೌದಮ್ಮ. ಈಗ ಇಲ್ಲಿ ಯಾರು ಇಲ್ದಂಗೆ ಆದ್ರಲ್ವಾ, ಜಮೀನು ಇಲ್ಲೇ ಐತೆ, ಮನೇನು ಐತೆ, ಅಲ್ಲೇ ಮನೆ ಅಷ್ಟೇ ಇರೋದು, ಜಮೀನೇನಿಲ್ಲ. ಅದಕ್ಕೇನೆ ಅಲ್ಲೆದೆಲ್ಲ ಮಾರ್ಬಿಟ್ಟು ಇಲ್ಲೇ ಬರೋಣ ಅಂತ ಬಂದ್ವಿ ಇಲ್ಲೇನೆ. ನಮಗೂ ಇಲ್ಲೇ ಅತ್ತ ಚೆನ್ನಾಗೈತೆ ಅಂತಾನ. ಮನೆ ಮಾರಿದ್ರೆ ಒಂದಿಷ್ಟು ದುಡ್ಡು ಬರುತ್ತೆ, ಆ ದುಡ್ಡನ್ನ ಒಂದಿಷ್ಟು ಬೋರ್ಗೀರ್ ಹಾಕಿ ಏನೋ ಅಡಿಕೆ ತೋಟನೋ ಏನೋ ಬೆಳೆ ಬೆಳೆಯೋಣ ಅಂತ ಇದ್ದೀವಿ. ಆದ್ರೆ ಏನು ಮಾಡೋದು, ನಮಗೂ ವಯಸ್ಸಾಯ್ತು, ಯಾರು ಮಾಡೋರಿಲ್ಲ, ನಮಗೂ ಗಂಡು ಮಕ್ಳಿಲ್ಲ, ಇರೋದಿಬ್ರು ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋಗ್ಯವ್ರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇಬ್ರು ಹೆಣ್ಮಕ್ಳು ಅಂದ್ರೆ ಒಬ್ಳು ಪುಷ್ಪ, ಇನ್ನೊಬ್ಳು ಯಾರು? ಇನ್ನೊಬ್ಳು ಶಿಲ್ಪ ಅಂತ ಕಣಮ್ಮ. ಶಿಲ್ಪನಾ? ಅಂದ್ರೆ ಅವಳು ನಮ್ಮ ರಾಣಿರೂರಾಗಿದ್ದಾಳೆ ಒಬ್ಳು ಶಿಲ್ಪ ಅಂತನ, ಅವಳೇನಾ? ಅಂದ್ರೆ ಅವಳದು ಎರಡನೇ ಹೆಂಡತಿಯಾಗಿ ಹೋಗೋಳು ಅವಳು, ಅವಳೇನಾ ನಿಮ್ಮ ಮಗಳು ಶಿಲ್ಪ? ಹೌದಮ್ಮ, ಅವಳೇನೆ. ಅದೇ ಊರೇನೆ. ನಿನಗೇನು ಗೊತ್ತು? ಅದೇ ರಾಣಿರೂರಲ್ಲ, ನನ್ನ ನಾದ್ನಿ ಊರು ಅದೇನೆ ಗೊತ್ತು. ಒಂದ್ಸಲ ನಮ್ಮ ಮನೆಗೆ ಬಂದಿದ್ಲು ನಿಮ್ಮ ಮಗಳು ಶಿಲ್ಪ, ಅವಾಗ ಪರಿಚಯ. ಹೌದು, ನಮ್ದು ಇದೇ ಊರೇನೆ. ಆದ್ರೆ ನಮ್ಮ ಅಣ್ಣ ಯಾರು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸತ್ತು ತುಂಬಾ ದಿನಾನೇ ಆಯ್ತು. ಯಾರು ಈ ಮನೇಲಿ ಇರ್ಲಿಲ್ಲ, ಅದಕ್ಕೆ ನಾವು ಇನ್ನೇನ್ ಮಾಡೋದು ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಅಲ್ಲೇ 2-3 ವರ್ಷದಿಂದೇನೆ ಬರ್ಬೇಕಾಗಿತ್ತು, ನಾವೇನೆ ಯಾಕೋ ಹಿಂದೇಟ್ ಹಾಕಿದ್ವಿ, ಮಕ್ಳು ಮದ್ವೆ ಮಾಡೋಣ ಆಮೇಲೆ ಹೋಗೋಣ ಅಂತ ಸುಮ್ಮನಾಗಿದ್ವಿ ಅಷ್ಟೇನೆ. ನಮಗೂ ಗಂಡು ಮಕ್ಳಿಲ್ಲ ನೋಡಮ್ಮ. ನಿನ್ನ ಹೆಸರೇನು? ಶ್ರೀದೇವಿ. ಅಲ್ಲಿ ಶ್ರೀದೇವಿ, ನಮ್ಮ ಅಳಿಯನ್ನ ಇಲ್ಲೇ ಇರು ಅಂತಂದ್ರೆ ಓಡೋಗ್ತಾನಲ್ಲ ಅವನು. ಇಲ್ಲಿರಕ್ಕೆ ಏನಾಗೈತಿ, ಹಂಗೆಲ್ಲ ಅನುಕೂಲ ಮಾಡ್ಕೊಡ್ತೀವಿ. ನನ್ನ ಮಗಳೂ ನಮ್ಮ ಕಣ್ಣೆದ್ರಿಗೆ ಇದ್ದಂಗೆ ಆಗುತ್ತೆ, ನಮಗೂ ನೋಡ್ಕೊಂಬ ಇದ್ದಂಗೆ ಆಗುತ್ತೆ. ಇಲ್ಲೇ ಇರು ಅಂದ್ರೆ ಇರಲ್ಲ ಅಂತಾನಲ್ಲ. ಅಲ್ಲ, ಅವ್ರ ಮನೆಗೆ ಏನೈತಿ? ಹೊಲ ಇಲ್ಲ, ಮನೆ ಇಲ್ಲ, ಆಸ್ತಿ ಇಲ್ಲ, ಏನೂ ಇಲ್ಲ. ಹೋಗಲ್ಲಿ ಕೂಲಿ ಮಾಡಬೇಕು. ಇಲ್ಲಾದ್ರೆ ನಮ್ಮ ಮನೆ ಐತೆ, ಈಗ 1-2 ಎಕರೆ ಏನೋ ಜಮೀನು ಐತೆ, ಈಗ ಅಲ್ಲೇ ಮನೆ ಮಾರ್ಕೊಂಬರ್ತೀವಿ, ಅದು ದುಡ್ಡು ಬೇರೆ ಬರುತ್ತೆ. ಅದು ಅದ್ರಾಗೇನೆ ಹೊಲ ಮಾಡ್ಕೊಂಡು ಜಮೀನು ಮಾಡ್ಕೊಂಡು ಇಲ್ಲೇ ನೋಡ್ಕೊಂಡಿರಪ್ಪ ಅಂತಂದ್ರೆ ನಾನು ಇರಲ್ಲ, ನಾನು ಊರಿಗೆ ಹೋಗ್ಬೇಕು ಅಂತಾನ ಅದೇ ಹೋಗ್ತಾನಲ್ಲ. ಏನು ಆಸೆ ತೋರಿಸಿದ್ರು. ಅವನು ಮಾದೇಶನ, ಅವನು ಜಾಸ್ತಿ ದಿನ ಅವರಪ್ಪ ಅಮ್ಮನ ಜೊತೆಗಿರ್ಲಿಲ್ಲ, ಅದಕ್ಕೆ ಇವಾಗ ಇರ್ಬೇಕು ಅಂತ ಆಸೆ ಪಡ್ತಾನೆ. ಅಲ್ಲ, ಯಾರೇ ಆತು ಮಕ್ಳನ್ನ ನೆಂಟ್ರೂರಿಗೆ ಕಳ್ಸಕ್ಕೆ ಯಾರು ಇಷ್ಟಪಡಲ್ಲ ಬಿಡಾಕ. ನೀನ್ ಯಾಕೆ ಚಿಂತೆ ಮಾಡ್ತೀಯ? ಬಿಡು, ನೋಡ್ಕೊಂಡು ಹೋಗ್ತಾರೆ ಅವಾಗವಾಗ. ಮನೆಯೊಳಗೆ ಏನ್ ಮಾಡ್ಕೊಳಕ್ಕೆ ಆಗಕ್ಕೆ ಯಾರು ಇಷ್ಟಪಡಲ್ಲ. ಅವ್ರಿಗೂ ಇರೋದು ಒಬ್ನೇ ಮಗ. ಒಬ್ನೇ ಮಗ ಆದ್ರೆ ಮಗಳಿಲ್ವೇ? ಅಲ್ಲೇ ಅದೇ ಊರಾಗೆ ಕೊಟ್ಟೆವ್ರೆ ಸಾವುಕಾರ ಮನೆಗೆ, ನೋಡ್ಕೊಂತಾಳ ಅವಳು. ಅವ್ನು ಇಲ್ಲಿದ್ರಾತು ನಮ್ಮ ಮನೆಯಾಗೆ. ಅಲ್ಲ, ಏನಾದ್ರೂ ಅಲ್ಲಿ ಆಸ್ತಿ ಐತಿ ಬಿಡಪ್ಪ, ನೋಡ್ಕೊಂಬಕ್ಕ ಅಲ್ಲಿ ಇರ್ಬೇಕು ಅಂದ್ರೆ ಅದೊಂಥರ. ಕೂಲಿ ಮಾಡಕ್ಕೆ ಅಲ್ಲಿ ಯಾಕಿರ್ಬೇಕು ಹೇಳು? ನನ್ನ ಮಗಳು ಅಲ್ಲಿ ಕಷ್ಟ ಅನುಭವಿಸ್ಬೇಕಾ? ದಿನ ಕೂಲಿ ಹೋಗೋದು ಅದು ಇದು. ಇಲ್ಲಾದ್ರೆ ನಾವಿರ್ತೀವಿ, ಎಲ್ಲ ನೋಡ್ಕೊಂತೀವಿ. ಅದು ಅವನಿಗೆ ಅರ್ಥನೇ ಆಗಲ್ಲ ನೋಡು. ಇವಕ್ಕಯ್ಯ ಇವರು ಚೆನ್ನಾಗಿರೋದು, ಮಗಳು ಚೆನ್ನಾಗಿರೋದು ಮಾತ್ರ ನೋಡುತ್ತೆ. ಆದ್ರೆ ಅವ್ರ ಅಪ್ಪ ಅಮ್ಮ ಏನಾಗ್ಬೇಕು? ಅದನ್ನೆಲ್ಲ ಯೋಚನೆ ಮಾಡಂಗಿಲ್ಲ. ಇವ್ರು ಅನುಕೂಲ ಇವ್ರು ನೋಡ್ಕೊಂಡ್ರೆ ಅವ್ರನ್ನ ಯಾರು ನೋಡ್ತಾರೆ? ಕಷ್ಟ ಸುಖನ.
ಶ್ರೀದೇವಿ ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ? ಏನು ಇಲ್ಲ ಅಕ್ಕ, ಅದು ಮಾದೇಶ್ ಅವ್ರಿಗೆ ಒಬ್ನೇ ಮಗ ಅಲ್ವಾ, ಜಾಸ್ತಿ ದಿನ ಚಿಕ್ಕ ಹುಡುಗನಾಗೇನೋ ಜಾತ್ರೆ ಕಳೆದೋಗಿ ಆಮೇಲೆ ಈ ಒಂದ್ ವರ್ಷದಿಂದನೇ 2 ವರ್ಷದಿಂದನೇ ಸಿಕ್ಕಿರ್ಬೇಕು ಅಷ್ಟೇನೆ. ಅಂತವನ್ನ ಅವ್ರೆಲ್ಲಿ ಕಳಿಸ್ತಾರಕ್ಕ, ಅವ್ರು ಕೂಲಿ ಮಾಡಿದ್ರು ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಂತಾರೆ ಬಿಡಿ. ಒಬ್ನೇ ಮಗ ಅಲ್ವಾ, ಇನ್ನೊಬ್ಬ ಮಗ ಇದ್ದಿದೆ ಬಿಡಪ್ಪ, ಅಲ್ಲೊಬ್ಬ ಇರ್ತಾನೆ, ಅಲ್ಲೊಬ್ರು ಹೋಗ್ಲಿ ಅತ್ತೆ ಮನೆಗೆ ಅಂತ ಕಳಿಸೋರು, ಅವ್ರಿಗೂ ಯಾರು ಇಲ್ಲ ಪಾಪ. ಬಿಡು, ಈ ಅಳಿಯನ್ನ ಮನೆ ಅಳಿಯನ್ ಮಾಡ್ಕೊಂಡ್ರೆ ಚೆನ್ನಾಗೂ ಇರಲ್ಲ, ಅವ್ರಿಗೂ ಬೆಲೆ ಗೌರವ ಕಮ್ಮಿ ಆಗುತ್ತೆ. ಸುಮ್ಮನೆ ಇರು, ನೀನೇನಮ್ಮ ಹಿಂಗ್ ಮಾತಾಡ್ತೀಯ? ಅಲ್ಲ, ಎಲ್ಲಿ ಅನುಕೂಲ ಆಗುತ್ತೋ, ಎಲ್ಲಿ ನಮ್ಗೆ ದುಡ್ಡು ಎಲ್ಲ ಸಂಪಾದನೆ ಚೆನ್ನಾಗಿರುತ್ತೋ ಅಲ್ಲಿ ಇರೋದ್ ನೋಡ್ಕೋಬೇಕು. ಏನ್ ಅಪ್ಪನ ಮನೆ ಅಂತ ಹೇಳಿ ಅಲ್ಲೇ ಇರಕ್ಕಾಗುತ್ತಾ? ಗಂಡ್ ಮಕ್ಳಾದ್ರೆ ಏನು ಹೆಣ್ಮಕ್ಳು ಹೋಗಲ್ವಾ? ಎಲ್ಲಾರು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ, ಹಂಗೇನೆ ಇದು ಅನ್ಕೊಂಡು ಬರ್ಬೇಕಪ್ಪ ಅತ್ತೆ ಮನೆಗೆ ಅಳಿಯ ಆದವನು. ಇಲ್ಲಿ ಯಾರು ಇಲ್ವಲ್ಲ ನೋಡ್ಕೊಂಬರು ಅಂತಾನ. ಅಲ್ಲೇನ ಅವ್ರ ಅಮ್ಮಯ್ಯರೇನು ಏನಾಗೈತೆ, ಅವ್ರು ಚೆನ್ನಾಗೇ ಇದ್ದಾರೆ. ಮಗಳು ನೋಡ್ಕೊಂತಾಳೆ, ಇಲ್ಲಿ ಬಾರಪ್ಪ ಅಂದ್ರೆ ಬರಲ್ಲ ಅಂತಾನೆ. ಅಯ್ಯೋ ಸುಮ್ನಿರಕ್ಕ, ಹಂಗೆಲ್ಲ ಹೇಳ್ಬಾರ್ದು. ನಾನೇ ನೋಡು, ನಾನು ಅಷ್ಟೇ ಒಬ್ಳೆ ಮಗಳು, ನಮ್ಮ ಅಪ್ಪ ಅಮ್ಮಯ್ಯ ಎಂದೂ ನಮ್ಮ ಮನೆಯವ್ರನ್ನ ಅಲ್ಲೇ ಬಂದಿರ್ರಿ ಅಂತ ನಾ ಎಂದೂ ಹೇಳಿಲ್ಲ, ಇಲ್ಲೇ ಇದ್ದೀವಿ ನಾವು. ನೋಡಿ ಅವರು ಅಷ್ಟೇನೆ, ಅವರು ಕರೆಯಲ್ಲ, ಯಾವಾಗಾದ್ರೂ ನೋಡಂಗಾದಾಗ ಬರ್ತಾರೆ, ನಾನು ಹೋಗ್ತಿರ್ತೀನಿ, ನಮ್ಮ ಮನೆಯವರು ಹೋಗ್ತಾರೆ, ನೋಡ್ಕೊಂಡ್ ಬರ್ತಾರೆ, ಮಾತಾಡ್ಸ್ಕೊ ಬರ್ತಾರೆ, ಚೆನ್ನಾಗಿದ್ದೀವಿ. ಅವ್ರು ಎಲ್ಲಿರ್ತಾರೋ, ಅವ್ರು ಎಲ್ಲಿ ಇರಕ್ಕೆ ಇಷ್ಟಪಡ್ತಾರೋ ಅಲ್ಲೇ ಇರ್ಲಿ ಬಿಡಕ್ಕ, ನೀನ್ ಯಾಕೆ ಸುಮ್ಮನೆ ಬಲವಂತ ಮಾಡ್ತೀಯ ಹೇಳು? ಸುಮ್ನಿರು, ನಿಂದೊಂಥರ. ಅಲ್ಲಿ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಬರ್ತಾನ, ಇಲ್ಲಿ ಚೆನ್ನಾಗಿದ್ದೀರಾ ಅದಕ್ಕೆ ಇಲ್ಲೇ ಇದ್ದೀರಾ ನೀವು. ಅಲ್ಲಿ ಚೆನ್ನಾಗಿದೆ, ಅಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನೀನು. ಸುಮ್ನಿರು, ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಇರಬೇಕು. ಅಲ್ಲೇನಾದ್ರೂ ಚೆನ್ನಾಗಿದ್ದಿದ್ರೆ ನಾವೇನು ಕೈತಾ ಇರಲಿಲ್ಲ. ಅಲ್ಲಿ ಬಿಡಪ್ಪ, ಮಸ್ತ ಹೊಲ ಮನೆ ಐತೆ, ದುಡ್ಡು ಸಂಪಾದನೆ ಮಾಡ್ತಾರೆ, ಏನು ಅಲ್ಲೇನು ಕಷ್ಟ ಇಲ್ಲ, ಏನೂ ಇಲ್ಲ, ನನ್ನ ಮಗಳು ಸುಖವಾಗಿರ್ತಾಳೆ ಅಂತ ಸುಮ್ಮನೆ ಆಗ್ತಿದ್ವಿ. ಅಲ್ಲೇನೆ ಯಾತು ಇಲ್ಲ, ಒಂದು ಮನೆ ನೆಟ್ಟಿಗಿಲ್ಲ, ಗುಡಿಸ್ಲು. ನಾವು ಹೋಗಿ ಹೋಗಿ ಅಂತ ಮನೆ ಕೊಟ್ವಪ್ಪ, ಒಳ್ಳೆಯವರು ಅಂತಾನೆ. ಅಯ್ಯೋ ಅಕ್ಕ, ಇವತ್ತೆಲ್ಲ ನಾಳಿಕೆ ಅವರು ಮನೆ ಕಟ್ಕೊಂತಾರೆ, 4 ಜನನು ದುಡಿದ್ರೆ ಕಟ್ಕೊಳ್ಳೋದು ಎಷ್ಟೊತ್ತು ಹೇಳು? ಒಂದ್ ಸ್ವಲ್ಪ ಸಾಲ ಗೀಲನೂ ಮಾಡಿ ಹೆಂಗಾದ್ರೂ ಮಾಡಿ ಕಟ್ಕೊಂತಾರೆ ಬಿಡಿ. ನೀವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತೀರಾ? ಮನೆ ಸೊಸೆ ಅಂದ್ಮೇಲೆ ಎಲ್ಲ ಕೆಲಸನೂ ಮಾಡ್ಬೇಕು, ಕೂಲಿನೂ ಹೋಗ್ಬೇಕು, ಮನೆ ಕೆಲಸನೂ ಮಾಡ್ಬೇಕು, ಎಲ್ಲ ಮಾಡಿದ್ರೇನೆ, ಎಲ್ರು ಮಾಡಿದ್ರೇನೆ ಸಂಪಾದನೆ ಮಾಡಕ್ಕಾಗೋದು, ಉಳ್ಸಕ್ಕಾಗೋದು. ಯಾರೋ ಒಬ್ರು ಇಬ್ರು ಮಾಡಿದ್ರೆ 4 ಜನ ಮನೆ ಕುತ್ಕೊಂಡು ತಿಂದ್ರೆ ಯಾವ್ದು ಉಳಿಯಲ್ಲ. ಏನ್ ಕಟ್ಕೊಂತಾರೋ ಏನೋ. ನಮ್ಗೆ ಇರೋರಿಬ್ರು ಹೆಣ್ಮಕ್ಳು, ಬಡವ್ರ ಮನೆ ಕೊಟ್ರೆ ಇಲ್ಲಿಗೆ ಕಳಿಸ್ತಾರೆ ಅಂತನ ನಾವು ಕೊಟ್ಟಿದ್ದು ಕಣಮ್ಮ. ಆ ನಿಂಗಮ್ಮನ ಮಗುಗೆ, ಯಾಕೆ ಇಲ್ದಿರೋರ್ಗೆ ನಾವೇ ಕೊಡ್ತಿದ್ವಿ ಹೇಳು ಮಕ್ಕಳನ್ನ? ನಾವು ಮುಂಚೆಲೆ ಹೇಳ್ಬೇಕಾಗಿತ್ತು, ಮುಂಚೆಲೇನೆ ನಮ್ಮ ಮನೆಗೆ ಮನೆ ಅಳಿನಾಗ ಬರಂಗಿದ್ರೆ ಮಾತ್ರ ನಮ್ಮ ಮಗಳನ್ನ ಕೊಡ್ತೀವಿ ಅಂತಾನ. ನಾವ್ ಹೇಳಿಲ್ಲ ಬಿಡು, ಆಮೇಲೆ ಕಳಿಸ್ತಾರ ಅವ್ರೇನೆ, ಇನ್ನೇನು ಬಿಟ್ಕೊಡ್ತಾರೆ. ಇಲ್ಲಿ ಚೆನ್ನಾಗೈತೆ, ಅಲ್ಲಂತೂ ಬಡವ್ರು ಅವರು, ನಾವಂತೂ ಬಡವರು, ಅಲ್ಲಾದ್ರೂ ಚೆನ್ನಾಗಿರ್ಲಿ ಅಂತ ಕಳಿಸ್ತಾರೆ ಮಗುನ್ನ. ಅಪ್ಪ ಅಮ್ಮ ಹೇಳಿ ಅವನು ಒಪ್ಕೊಂತಾನೆ, ದುಡ್ಡಿನ ಆಸೆಗಾದ್ರೂ ಅಂತಾನ ನಾವು ತಿಳ್ಕೊಂಡಿದ್ವಿ. ಆದ್ರೆ ಏನ್ ಆಸೆ ತೋರಿಸಿದ್ರು ಒಪ್ಕೊಂಬ್ಲೇ ಇಲ್ಲ ನೋಡವನು. ಎಷ್ಟು ದಿಮಾಕು, ಚೆನ್ನಾಗಿರತ್ತಾಗೆ ಚೆನ್ನಾಗಿರೋ ನಂಬಂಗೆ ಇಲ್ಲ. ನಾವೇನೇನು ಇಲ್ಲೇನೇನು ಅವನಿಗೇನು ಕಷ್ಟ ಕೊಡ್ತೀವಿ? ಜಮೀನ್ ಕೊಡ್ತೀವಿ, ಮನೆ ಐತೆ, ದುಡ್ಡು ಐತೆ, ನೋಡ್ಕೊಂಡಿರಕ್ಕೇನು? ನಮ್ಮ ಮಗಳು ಎಲ್ಲೂ ಕೆಲ್ಸಕ್ಕೆ ಹೋಗ್ದಂಗೆ ಸುಖವಾಗಿ ನಮ್ಮ ಮನೆಗೆ ಇರ್ತಾಳೆ ಅಂತ ನಾವು ಆಸೆ ಪಟ್ವಿ. ಅವನಲ್ಲಿ ಕರ್ಕೊಂಡೋಗಿ ನಮ್ಮ ಮಗಳನ್ನ ಕೂಲಿ ಕಳಿಸ್ತಾನೆ ನೋಡಮ್ಮ. ಏನು ಅಕ್ಕ, ನಿಮ್ಮ ಅನಿಸಿಕೆ ನೀವು ಹೇಳ್ತೀರಾ, ಆದ್ರೆ ಅವ್ರಿಗೆ ಇರಕ್ ಮನ್ಸಿರ್ಬೇಕಲ್ಲ. ಹೋಗ್ಲಿ ಬಿಡಿ, ಎಲ್ಲಿದ್ರು ಚೆನ್ನಾಗಿರ್ತಾಳೆ ಪುಷ್ಪ, ನೀವೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ, ಎಲ್ಲ ಕೆಲ್ಸನೂ ಕಲಿತಾಳೆ ಬಿಡಿ, ಕೆಲಸ ಕಲೀಲಿ, ದುಡ್ದು ಅವರು ಸಂಪಾದನೆ ಮಾಡಿ ಚೆನ್ನಾಗಿರ್ತಾರೆ, ನೀವ್ಯಾಕೆ ಚಿಂತೆ ಮಾಡ್ತೀರಾ ಹೇಳಿ? ಸರಿ, ನನಗೆ ಟೈಮ್ ಆಗುತ್ತೆ, ಹೋಗ್ತೀನಿ. ಆಯ್ತಮ್ಮ, ಹೋಗ್ಬಾ, ಒಳ್ಳೇದಾಗ್ಲಿ. ಬಾ, ಊಟ ಮಾಡುವಂತೆ. ಬೇಡಕ್ಕ, ಊಟ ಬೇಡ, ಊಟ ಮಾಡ್ಕೊಂಡೆ ಈಗಿನ ಬಂದೆ. ಹಿಂಗೆ ನಿಮ್ಮ ಮನೆ ನೋಡಿದ್ನಲ್ಲ, ಮಾತಾಡ್ಸ್ಕೊಂಡೋಗೋಣ ಅಂತ ಬಂದೆ, ಮಾತಾಡ್ಸಿರ್ಲಿಲ್ವಲ್ಲ ಅದಕ್ಕೇನೆ. ರೀ, ಇವಳು ಅದೇ ನಮ್ಮ ಪುಷ್ಪನ್ ಕೊಟ್ಟಿಲ್ವೇ, ಅದೇ ಊರು ಇವಳ್ದು. ಅದೇ ಸಾವುಕಾರ ಸಿದ್ದಪ್ಪರ ತಂಗಿ ಇಲ್ವೇ ಜಯಮ್ಮನ್ ಸೊಸೆ ಇವಳು, ಶ್ರೀದೇವಿ ಅಂತಾನ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಹೂನಮ್ಮ, ನಾವು ಚೆನ್ನಾಗಿದ್ದೀವಿ. ಅಲ್ಲಮ್ಮ, ನೀನೇನಾರು ಊರಿಗೆ ಹೋದ್ರೆ ನಿಂಗಮ್ಮಗೆ ಮತ್ತು ಆ ಕಿಟ್ಟಪ್ಪಗೆ ಹೇಳು, ನಿಮ್ಮ ಮಗನ ಅಲ್ಲೇ ಇರಿಸಿ ಚೆನ್ನಾಗಿರ್ತಾನೆ ಅಂತಾನ. ಅಯ್ಯೋ ಅಣ್ಣ, ನಾನು ಆ ಥರ ಹೇಳಕ್ಕಾಗಲ್ಲ ಅಣ್ಣ, ಯಾಕೆಂದ್ರೆ ಆ ಥರ ಮಾಡ್ಲೂಬಾರ್ದು. ಅಪ್ಪ ಅಮ್ಮನ ಜೊತೆಗೆ ಮಗ ಇರಬೇಕು, ಸೊಸೆ ಆದವಳೆ ಮಾವನ ಮನೆಗೆ ಹೋಗಿರ್ಬೇಕು. ಅಳಿಯ ಆದವನು ಇಲ್ಲಿಗೆ ಬಂದ್ರೆ ಅವ್ರಿಗೂ ಮರ್ಯಾದೆ ಇರಲ್ಲ, ನಿಮ್ಗೂ ಮುಜುಗಾರ ಆದಂಗೆ ಆಗುತ್ತೆ ಅವ್ರಿಗೆ ಇಲ್ಲಿರಕ್ಕೆ. ನಾವು ಹೆಣ್ಮಕ್ಳು ಹೆಂಗೋ ಅಡ್ಜಸ್ಟ್ ಆಗ್ಬಿಡ್ತೀವಿ, ಅದೇ ಗಂಡ್ಮಕ್ಳು ಎಲ್ಲೂ ಹೊಂದ್ಕಮಲ್ಲ, ಹುಟ್ಟಿರೋ ಮನೆ ಬಿಟ್ರೆ. ಬಿಡಿ, ಅಲ್ಲೇ ಚೆನ್ನಾಗಿರ್ತಾರೆ ನಿಮ್ಮ ಮಗಳು ಅಳಿಯ ಎಲ್ರು. ನೀವೇ ಹೋಗಿ ನೋಡ್ಕೊಂಬರ್ರಿ, ಏನಾರ ಕಷ್ಟ ಸುಖ ಆದ್ರೆ ಬಂದು ನೋಡ್ಕೊಂತಾರೆ ಬಿಡಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ಏನೋ ನೀನು ಆ ಊರೋಳು ಅಂತಾನ ಹೇಳಿದ್ರೆ ನೀನು ನಮಗೆ ಬುದ್ಧಿ ಹೇಳ್ತಾಳಮ್ಮ. ನಿಂಗಮ್ಗೂ ಕಿಟ್ಟಪ್ಪಗೆ ಹೇಳ್ತೀಯ ಅಂತ ನಾನು ಹೇಳಿದ್ರೆ ನೀನು ನಮಗೆ ಬುದ್ಧಿ ಹೇಳ್ತೀಯ, ಹಂಗಿರ್ರಿ ಅಲ್ಲೇ ಇರಲಿ ಅಂತಾನ. ಅಲ್ಲ ಅಣ್ಣ, ನನ್ನ ಅನ್ಸಿಕೆ ನನಗೆ, ನಾನು ಹೇಳಿದೆ, ನಿಮ್ಮಿಷ್ಟ, ಏನಾದರೂ ಮಾಡ್ಕೊಳ್ಳಿ, ನೀವೇ ಕೇಳ್ಕೊಳ್ಳಿ, ನಾನು ಹೇಳಕ್ಕಾಗಲ್ಲ ಹಂಗೆಲ್ಲ. ಸರಿ, ನನಗೆ ಟೈಮ್ ಆಗುತ್ತೆ, ಹೋಗ್ತೀನಿ. ಆಯ್ತು, ಹೋಗಮ್ಮ. ರೀ, ಈ ಹುಡುಗಿ ಒಂದಿಟ್ಟು ಇದ್ರಾಳ ಅನ್ಸುತ್ತೆ.
ಇವಳು ನಮ್ಮ ಮಾತು ಕೇಳಲ್ಲ. ಇವ್ರ ಅತ್ತೆ ಇದ್ದಾಳಲ್ಲ ಜಯಮ್ಮ, ಅಯ್ಯಮ್ಮಗೆ ಹೇಳಿರೆ ಹೇಳ್ಬೋದು ಹೋಗಿ. ಜಯಮ್ಮರ ತವ್ರ ಮನೆಗೇನೆ ಇವರು ನಮ್ಮ ಪುಷ್ಪಾರ ನಾದ್ನೇ ಇಲ್ವೇ ಮಲ್ಲಿ ಅವನು ಕೊಟ್ಟಿರೋದು. ಜಯಮ್ಮನ ನೋಡೋಣ, ಅವ್ರ ಮಂತಕ್ಕೆ ಹೋಗಿ ಮಾತಾಡ್ಸ್ಕೊ ಬರ್ಬೇಕು ಅದಲ್ಲಿ. ಹೌದಾ, ಸರಿ ಸರಿ ಆಯ್ತು, ಹೋಗಿ ಮಾತಾಡ್ಸ್ಕಮ್ಮ ನೋಡೋಣ ಅಯ್ಯಮ್ಮ ಏನು ಹೇಳುತ್ತೆ. ಇಲ್ಲಿಗೆ ಕರ್ಕೊಬತ್ತೀನಿ. ಇಲ್ಲಿಗೆ ಕರ್ಕೊಂಬಂದ್ರೆ ಅಯ್ಯಮ್ಮ ಹೇಳಿದ್ರು ಹೇಳ್ಬೋದು. ಸರಿ ಆಯ್ತು, ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.